ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತದುದ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಕಿತನಿರ್ಭಾಸತಾಂ ನೋ ಹೃದಂಬರೆ ಅತ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುನ್ ವಂದೇ ಹೈಗ್ರೀವದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತಯಾಳವೇ ಆಪಾದಮೌಳಿಪರ್ಯಂತಂ ಗುರುಣಾಮಾಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಮಧ್ವವಿಜಯ ಮಹಾಕಾವ್ಯ ಶ್ರೀನಾರಾಯಣ ಪಂಡಿತಾಚಾರ್ಯರು ರಚಿಸಿರುವಂಥದ್ದು. ಅದನ್ನು ನೋಡ್ತಾ ಅದರಲ್ಲಿ 10ನೇ ಸರ್ಗ ಶುರು ಮಾಡಿದ್ದೀವಿ. ಈ 10ನೇ ಸರ್ಗದಲ್ಲಿ ಈ ಛಂದಸ್ಸಿನ ಒಂದು ವಿಶೇಷ ಏನಂತ ಹೇಳಿದರೆ, ಮೊದಲು 29 ಶ್ಲೋಕಗಳು, ಆಲ್ಮೋಸ್ಟ್ 30ನೇ ಶ್ಲೋಕದವರೆಗೂ ಈ ಎಲ್ಲವೂ ವಿವಿಧ ರೀತಿಗಳಲ್ಲಿ ಒಂದು ಛಂದಸ್ಸು ಬಂದಂತೆ ಇನ್ನೊಂದು, ಅಂದರೆ ಬೇರೆ 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 ಛಂದಸ್ಸುಗಳಲ್ಲಿ ಇದನ್ನು ವರ್ಣನೆ ಮಾಡಿ ಹೇಳ್ತಾ ಬಂದಿದ್ದಾರೆ. ಛಂದಸ್ಸಿನ ಒಂದು ಸ್ಥೂಲ ಪರಿಚಯ ಕೊಡಬೇಕಂತ ಹೇಳಿದರೆ, ಈ ಛಂದಸ್ಸು ಬ್ರಾಡಾಗಿ 4 ಕ್ಯಾಟಗರೀಸ್ ಆಗಿ ವಿಭಾಗ ಮಾಡಬಹುದು. ಒಂದು ಸಮವೃತ್ತಗಳು ಅಂಥೇಳಿ, ಅಂದರೆ ಇದು ಆವೃತ್ತವಾಗದೆ ರಿಪೀಟ್ ಆಗೋದು. ಪ್ರತಿಯೊಂದು ಪಾದ ಒಂದೇ ರೀತಿಯಲ್ಲಿ, 4 ಪಾದಗಳು ಒಂದೇ ರೀತಿಯಲ್ಲಿ, ಅಂದರೆ ಮೊದಲನೇ ಪಾದ ಇದ್ದಂತೆಯೇ 2ನೇ ಪಾದ 3ನೇ 4 ಪಾದಗಳು ಸಮವಾಗಿರುತ್ತೆ. ಅದನ್ನು ಸಮವೃತ್ತಗಳು ಅಂತ ಕರೀತಾರೆ. ಇದು ಒಂದು ಕ್ಯಾಟಗರಿ. 90% ನಮಗೆ ಪದ್ಯಗಳಲ್ಲಿ ಸಮವೃತ್ತಗಳೇ ಜಾಸ್ತಿ ಬಳಸ್ತಾರೆ. ಇದೆ ತುಂಬ ಪ್ರಚಾರದಲ್ಲಿ ಇರುವಂಥದ್ದು, ಜಾಸ್ತಿಯಾಗಿ ಅದನ್ನೇ ಬಳಸ್ತಾರೆ. 2ನೇ ಕ್ಯಾಟಗರಿ ಅರ್ಧ ಸಮವೃತ್ತಗಳು ಅಂತ ಕರೀತಾರೆ. ಅರ್ಧ ಸಮವೃತ್ತ ಅಂತ ಹೇಳಿದರೆ, ಮೊದಲನೇ ಪಾದ 3ನೇ ಪಾದ ಒಂಥರ ಇರುತ್ತೆ, 2ನೇ ಪಾದ 4ನೇ ಪಾದ ಇನ್ನೊಂದು ಥರ ಇರುತ್ತೆ. ಹೀಗೆ ಇರುವಂಥದ್ದು ಅದಕ್ಕೆ ಅರ್ಧ ಸಮವೃತ್ತಗಳು. ಇವೆಲ್ಲ ಗಣಗಳು. ಗಣ ಅಂದರೆ ಲಘು ಗುರುಗಳಿಂದ ಗಣ 3 ಅಕ್ಷರಗಳು ಸೇರಿಸಿ ಒಂದು ಗಣ ಮಾಡ್ತಾರೆ. ಆಮೇಲೆ ಲಘು ಗುರುವನ್ನು ಸಪರೇಟಾಗಿ ಕೌಂಟ್ ಮಾಡ್ತಾರೆ. ಈ ವಿಧವಾಗಿ ಗಣಗಳನ್ನು ಇಲ್ಲ ಲಘು ಗುರುಗಳನ್ನು ಇವರು ಉಪಯೋಗಿಸಿಕೊಂಡು ಅಕ್ಷರಗಳನ್ನು ಆಧಾರವಾಗಿಟ್ಟುಕೊಂಡು ಹೇಳುವಂಥದ್ದು ಇವೆಲ್ಲ ಕೂಡ ಈ ಸಮವೃತ್ತಗಳು. ಆಮೇಲೆ ಅರ್ಧ ಸಮವೃತ್ತಗಳು ಆ ತರಹ ಬರುವಂಥದ್ದು. ಆಮೇಲೆ ವಿಷಮವೃತ್ತವು ಹಾಗೆ ಗಣಗಳನ್ನು ಉಪಯೋಗಿಸ್ತಾರೆ. ಆದರೆ 4 ಒಂದೊಂದು ಪಾದ ಒಂದೊಂದು ತರಹ ಇರುತ್ತೆ, 4 ಪಾದಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಆದ್ದರಿಂದ ಇದನ್ನು ವಿಷಮ ವೃತ್ತಗಳು ಅಂತೇಳಿ 3ನೇ ಕ್ಯಾಟಗರಿ. ಸಮವೃತ್ತ, ಅರ್ಧ ಸಮವೃತ್ತ, ವಿಷಮವೃತ್ತ ಅಂತೇಳಿ. 4ನೇ ಕ್ಯಾಟಗರಿ ಇವು ಜಾತಿಪದ್ಯಗಳಂದರೆ ಮಾತ್ರಾಸಮ, ಅಂದರೆ ಇವು ಮಾತ್ರಗಳಿಂದ, ಗಣಗಳಲ್ಲ, ಅಕ್ಷರಗಳಲ್ಲದೆ ಮಾತ್ರ ಅಂದರೆ ಸಿಲಬಿಕ್ ಅಕ್ಷರ ಅಂತ ಹೇಳಿದಾಗ ಸಿಲಬುಲ್ ಅಂತ ಈಕ್ವಲೆಂಟು, ಇಲ್ಲ ಮಾತ್ರ ಅಂತ ಹೇಳಿದಾಗ ಸಿಲಬಿಕ್ ಇನ್ಸ್ಟೆಂಟ್ ಅಂತಾರೆ. ಅಂದರೆ ಈಗ ದೀರ್ಘ ಇದ್ದರೆ ಅದರಲ್ಲಿ 2 ಮಾತ್ರೆಗಳಿದ್ದಂತೆ, ಹಶ್ವಾಕ್ಷರ ಇದ್ದರೆ 1 ಮಾತ್ರೆ ಇದ್ದಂತೆ. ಹೀಗೆ ಮಾತ್ರೆಗಳನ್ನು ಗಣನೆ ಮಾಡಿ ಮಾತ್ರೆಗಳ ಆಧಾರವಾಗಿರುವಂತಹ ಛಂದಸ್ಸು ಇದು 4ನೇ ಕ್ಯಾಟಗರಿ ಇರುವಂಥದ್ದು. ಇಲ್ಲಿ ಸುಮಾರಾಗಿ ಮಾತ್ರಾ ಸಮವೃತ್ತಗಳನ್ನೇ ಉಪಯೋಗಿಸಿಕೊಂಡು ಈ ಬೇರೆ ಬೇರೆ ಛಂದಸ್ಸಿನಲ್ಲಿ ಹೇಳ್ತಾ ಬಂದಿದ್ದಾರೆ. ಮೊದಲನೆಯದು ಆರ್ಯ ಅನ್ನುವುದು ಒಂದು ಕ್ಯಾಟಗರಿ. ಅದರಲ್ಲಿ ಈ ಆರ್ಯ ಅನ್ನುವ ಒಂದು ಛಂದಸ್ಸು ಅದು ಲಕ್ಷಣ ಏನಂತ ಹೇಳಿದರೆ, ಮೊದಲನೇ ಪಾದ ಆಮೇಲೆ 3ನೇ ಪಾದ ಇವುಗಳಲ್ಲಿ 12 ಮಾತ್ರೆಗಳಿರುತ್ತೆ. 12 ಮಾತ್ರೆಗಳು ಮೊದಲನೇ ಪಾದ 3ನೇ ಪಾದ. 2ನೇ ಪಾದದಲ್ಲಿ 18 ಮಾತ್ರೆಗಳು, ಆಮೇಲೆ 4ನೇ ಪಾದದಲ್ಲಿ 15 ಮಾತ್ರೆಗಳು ಇದ್ದರೆ ಇದಕ್ಕೆ ಆರ್ಯ ಅಂಥೇಳಿ. ಅಂದರೆ 12, 18, 12, 15 ಹೀಗೆ ಮಾತ್ರೆಗಳಿದ್ದರೆ ಅದಕ್ಕೆ ಆರ್ಯಾವೃತ್ತ ಅಂತ ಕರೀತಾರೆ. ಈ ಆರ್ಯ ಛಂದಸ್ಸಿನಲ್ಲಿರುವಂಥದ್ದು ಮೊದಲನೇ ಪದ್ಯ. 2ನೇ ಪದ್ಯ ಇದು ಗೀತಿ ಅಂಥೇಳಿ. ಗೀತಿ ಅಂತ ಹೇಳಿದಾಗ ಗೀತಿ ವೃತ್ತ. ಗೀತಿ ವೃತ್ತದ ಲಕ್ಷಣ ಅಂತ ಹೇಳಿದರೆ, ಆರ್ಯಾವೃತ್ತದಲ್ಲಿರುವ ಮೊದಲನೇ ಭಾಗವೇ ಫಸ್ಟ್ ಹಾಫೇ ಸೆಕೆಂಡ್ ಹಾಫ್ನಲ್ಲಿ ರಿಪೀಟ್ ಆದರೆ, ಅಂದರೆ 12 ಮಾತ್ರೆಗಳು 18 ಮಾತ್ರೆಗಳು ಮತ್ತು 12 ಮಾತ್ರೆಗಳು 18 ಮಾತ್ರೆಗಳು ಹೀಗೆ ಇದ್ದರೆ ಅದಕ್ಕೆ ಗೀತಿ ವೃತ್ತ ಅಂತ ಕರೀತಾರೆ. ಅದರ ರಿವರ್ಸ್ ಇದ್ದರೆ ಉಪಗೀತಿ ವೃತ್ತ. ಅಂದರೆ ಏನು, ಈ ಆರ್ಯಾವೃತ್ತದಲ್ಲಿರುವಂತಹ ಈ 2ನೇ ಭಾಗ ಇದ್ರು, ಮೊದಲನೇ ಭಾಗ ರಿಪೀಟ್ ಆದರೆ ಅದು ಗೀತಿ ವೃತ್ತ. 2ನೇ ಭಾಗ ರಿಪೀಟ್ ಆದರೆ ಅಂದರೆ 12 ಮಾತ್ರೆಗಳು 15 ಮಾತ್ರೆಗಳು ಮತ್ತು 12 ಮತ್ತು 15 ಹೀಗೆ ಇದ್ದರೆ
ಅದಕ್ಕೆ ಉಪಗೀತಿ ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ಛಂದಸ್ಸು. ಮೊದಲನೇ ಪದ್ಯ ಇದು ಆರ್ಯ ವೃತ್ತದಲ್ಲಿರುವಂಥದ್ದು, ಎರಡನೇ ಪದ್ಯ ಗೀತಿ ವೃತ್ತದಲ್ಲಿರುವಂಥದ್ದು. ಇವು ಎರಡನ್ನೂ ನಾವು ನೋಡಿದ್ದೀವಿ. ಅದನ್ನು ಸುಮ್ಮನೆ ಓದಿಬಿಟ್ಟು ಹೇಗಿರು. ಸಪದಿ ಸಮಸ್ಕೃತ ಭೃಶಂ ಮಾಧವ ಗುಣ ಸಾಧಕೋಥ ಮಧ್ವರವಿಹಿ ಭೃಗುಕುಲತಿಲಕಸ್ಥಾನಂ ತಾಪಕರ ಪಾಪಪಾಂಥಾನಾಂ ದಶಮತಿ ಶಿಷ್ಯ ಕಶ್ಚಿತ್ ಶುಭಜನತಾಯೈ ಕುತೂಹಲನತಾಯೈ ವಿವಿಧ ಸುರುತ್ತಂ ವಾಕ್ಯಂ ಕಾವ್ಯಮಿವೋಚೇ ಸ ನಾಯಕಸ್ತವಕಂ ಅನ್ನುವುದು ಎರಡನೇ ಪದ್ಯ. ಮೊದಲನೇ ಪದ್ಯದಲ್ಲಿ ನಾವು ನೋಡಿರುವಂಥದ್ದು ಮಧ್ವಾಚಾರ್ಯರು ಅನ್ನುವ ಸೂರ್ಯ ಬಂದು ಅಲ್ಲಿ ಬಂದು ಆ ತಪ್ಪು ಭಾಷೆಗಳು ಮಾಡಿದವರಿಗೆ ಅವರಿಗೆ ತಾಪವನ್ನು ಕೊಟ್ಟು, ಅಂದರೆ ಅವರಿಗೆ ತಲೆಬಿಸಿ ಅವರಿಂದಲೇ ವಾದ ಮಾಡಿ ಅವರು ಚರ್ಚೆ ಮಾಡಿ ಅವರನ್ನು ಸೋಲಿಸಿ ಸೂರ್ಯನಂತೆ ಬಹಳ ಪ್ರಕಾಶವಂತರಾಗಿ ಬಂದಿದ್ದಾರೆ. ಅವರ ಮೇಲೆ ತಮ್ಮ ಅವರಿಗೆ ತಾಪವನ್ನು ಉಂಟು ಮಾಡಿದ್ದಾರೆ. ಆದರೆ ಸಜ್ಜನರಿಗೆ ಸೂರ್ಯ ಚೆನ್ನಾಗೆಲ್ಲ ಇದು ಮಾಡ್ತಾನೆ. ಆದ್ದರಿಂದ ಚೆನ್ನಾಗಿರುವವರಿಗೆ ಅವರಿಗೆ ಆನಂದವನ್ನು ಕೊಡುವವನಾಗಿದ್ದಾನೆ. ಉದಯಿಸುವ ಸೂರ್ಯ ಚೆನ್ನಾಗಿ ಪ್ಲೆಸೆಂಟ್ ಆಗಿರುತ್ತೆ. ಆಮೇಲೆ ಮೇಲಕ್ಕೆ ಬಂದ ಖರಕಿರಣಗಳಿಂದ ತಾಪವನ್ನು ಉಂಟು ಮಾಡ್ತಾನೆ. ಹೋಗುವ ದಾರಿಯಲ್ಲಿ ತುಂಬ ನಡ್ಕೊಂಡು ಹೋಗುವವರಿಗೆ ಪೀಡೆ ಉಂಟಾಗುತ್ತೆ. ಆ ವಿಧವಾಗಿ ಮಾಡ್ತಾನೆ. ಅದೇ ವಿಧವಾಗಿ ತಪ್ಪು ಭಾಷೆಗಳನ್ನು ಮಾಡುವವರಿಗೆ ತಾಪವನ್ನು ಕೊಟ್ಟು ಒಳ್ಳೆಯವರಿಗೆ ಇದು ಕೊಟ್ಟಿದ್ದಾನೆ ಅಂತ ಮೊದಲನೇ ಪದ್ಯದಲ್ಲಿ ಹೇಳಿ, ಎರಡನೇ ಪದ್ಯದಲ್ಲಿ ಇದೇ ಮಹಾಕಾವ್ಯ ಈ ಮಧ್ವವಿಜಯ, ಆ ಮಹಾಕಾವ್ಯದಲ್ಲಿ ಆ ಆಚಾರ್ಯರು ಅಲ್ಲಿಂದ ಬದ್ರೀಕ್ಷೇತ್ರದಿಂದ ವಾಪಸ್ಸು ಬಂದು ಇಲ್ಲಿ ಉಡುಪಿಗೆ ಬಂದಿದ್ದಾರೆ ಪಾದುಕಾ ಕ್ಷೇತ್ರದಲ್ಲಿ. ಅಲ್ಲಿ ಸೇರಿದ ಜನಗಳು ಆಚಾರ್ಯರು ಇಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಬಂದಿದ್ದಾರೆ, ಅವರು ಚರಿತ್ರೆಯನ್ನು ಕೇಳಬೇಕಂತ ಬಹಳ ಕುತೂಹಲದಿಂದ ಬಂದು ಸೇರಿದಾಗ ಶಿಷ್ಯ ಒಬ್ಬನು ಕಾವ್ಯದ ರೀತಿಯಲ್ಲಿ ಆಚಾರ್ಯನನ್ನು ಮಾಡ್ತಾನೆ. ಕಾವ್ಯದ ಒಳಗೆ ಕಾವ್ಯವಿದ್ದಂತೆ ಆ ಶಿಷ್ಯ ಅಲ್ಲಿ ಸೇರಿದ ಜನರಿಗೆ ಕಾವ್ಯದ ರೀತಿಯಲ್ಲಿ, ಕಾವ್ಯಕ್ಕೊಂದು ನಾಯಕ ಇರಬೇಕು. ಈ ಶಿಷ್ಯನ ಹೇಳುವ ಈ ಚರಿತ್ರೆಯಲ್ಲಿ ನಾಯಕ ಇದ್ದಾರೆ, ಮಧ್ವಾಚಾರ್ಯರೇ ನಾಯಕರು. ಆ ಕಾವ್ಯಕ್ಕೆ ಮಧ್ವಾಚಾರ್ಯರೇ ನಾಯಕರು. ಇದಕ್ಕೂ ಅಂದರೆ ಕಾವ್ಯದಂತೆ ವರ್ಣನೆ ಮಾಡಿ ಅಲ್ಲಿ ಸೇರಿದ ಜನಗಳಿಗೆ ಆಚಾರ್ಯರ ನಾನಾ ಲೀಲೆಗಳನ್ನು, ಅವರು ಮಾಡಿದ ಘನ ಕಾರ್ಯಗಳನ್ನು ವರ್ಣನೆ ಮಾಡಿ ಹೇಳಿದ ವಿಷಯವನ್ನು ಎರಡನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಸ ನಾಯಕ ಸ್ತವಕಂ, ನಾಯಕನ ಜೊತೆಲಿ ಕೂಡಿದಂತಹ ಸ್ತೋತ್ರವನ್ನು ಕಾವ್ಯದಂತೆ ವಾಕ್ಯಗಳನ್ನು ಹೇಳಿ ವಿವಿಧ ಸುವೃತ್ತಂ, ಕಾವ್ಯದಲ್ಲಿ ಅನೇಕ ವಿಧವಾದ, ಅದಕ್ಕೆ ನೋಡ್ರಿ ಆ ಪದ್ಯದಲ್ಲಿ ಹೇಳಿದ ರೀತಿಯಲ್ಲಿ ವಿವಿಧ ಸುವೃತ್ತಂ ಅಂದರಲ್ವ, ನಾನಾ ವಿಧವಾದಂತಹ ಛಂದಸ್ಸುಗಳಿಂದ ಕೂಡಿದ ಕಾವ್ಯ ಅಂಥೇಳಿ ಅದನ್ನು ತೋರಿಸುವುದಕ್ಕಾಗಿಯೇ ಅನ್ನುವಂತೆ ಈ ನಾರಾಯಣ ಪಂಡಿತಾಚಾರ್ಯರು ಈ 30 ಶ್ಲೋಕಗಳು ಈ 10ನೇ ಸರ್ಗದಲ್ಲಿರುವಂತಹ 30 ಶ್ಲೋಕಗಳು, ಮೊದಲನೆಯದು ಬೇರೆ 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 ಛಂದಸ್ಸುಗಳಲ್ಲಿ ಒಂದು ಇದ್ದಂತೆ ಇನ್ನೊಂದು, ಅಂದರೆ ರಿಪೀಟ್ ಮಾಡದೆ ಆ ಛಂದಸ್ಸುಗಳನ್ನು ಹೇಳಿದ್ದಾರೆ. ಈ ವಿಧವಾಗಿ ಎರಡನೇ ಪದ್ಯದಲ್ಲಿ ವರ್ಣನೆ ಮಾಡಿದ ಮೇಲೆ ಇನ್ನು ಮೂರನೇ ಪದ್ಯದಲ್ಲಿ ಆಚಾರ್ಯರ ಮಹಿಮೆಯನ್ನೇ ವರ್ಣನೆ ಮಾಡ್ತಾ ಅಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾವಯಂ ಸಕಲಂ ಖಲು ಕಿಂತು ಕಿಂಚಿದ್ ಅಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ ಅಂಥೇಳಿ. ಇದು ಮೂರನೇ ಪದ್ಯ. ಈ ಮೂರನೇ ಪದ್ಯ ಇದು ಸುಂದರಿ ಅನ್ನುವ ವೃತ್ತದಲ್ಲಿರುವಂಥದ್ದು. ಸುಂದರಿ ವೃತ್ತ ಇದು ಹೇಗಿರುತ್ತಂದರೆ ಸ ಜ ಗ ಗಣಗಳು, ಅಂದರೆ ಮೊದಲನೇ ಪಾದ ಮೂರನೇ ಪಾದದಲ್ಲಿ ಸಗಣ ಸಗಣ ಜಗಣ ಗುರುವು, ಒಂದು ಸಗಣ ಎರಡನೇ ಸಗಣ ಮೂರನೇದು ಜಗಣ ಅದಾದ ಮೇಲೆ ಒಂದು ಗುರುವು, ಅಂದರೆ ಏನಾಯಿತು 10 ಅಕ್ಷರಗಳಾಯಿತು. ಎರಡನೇ ಪಾದ ನಾಲ್ಕನೇ ಪಾದದಲ್ಲಿ ಸಭರ ಲಗ ಅಂಥೇಳಿ, ಸಭರ ಲಗ ಗಣಗಳು ಅಂಥೇಳಿ. ಇದಕ್ಕೆ ಈ ವಿಧವಾಗಿರುವುದಕ್ಕೆ ಸುಂದರಿ ವೃತ್ತ ಅಂತ, ಇದಕ್ಕೆ ವೈತಾಲೀಯದ ಒಂದು ಕ್ಯಾಟಗರಿ ಇರುವಂಥದ್ದು. ವೈತಾಲೀಯದಲ್ಲಿ ರಲಗ ಪ್ರತಿಪಾದದಲ್ಲಿಯೂ ರಲಗ ಬರುತ್ತೆ. ಮೊದಲನೇ ಪಾದ ಮೂರನೇ ಪಾದದಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಈ ಸುಂದರಿ ವೃತ್ತ ಅದರ ವೈತಾಲೀಯ ಅನ್ನೋದರಲ್ಲಿ ಒಂದು ಕ್ಯಾಟಗರಿ. ಇದು ಹೇಗೆಂದರೆ ಸಗಣ ಅದಾದ ಮೇಲೆ ಒಂದು ಲಘುವು ಮತ್ತೊಂದು ಲಘುವು ಇತ್ತು, ರಲಗ
ರಗಣ ಲಘುವು ಗುರು ಇರುವುದು ಹೇಗೋ ಹಾಗೆ ಸಗಣ ಸಗಣ ಜಗಣ ಗುರು ಅನ್ನುವುದು ಒಂದೇ, ಅಂದರೆ ಎರಡು ರೀತಿಯಲ್ಲಿ ಹೇಳುವಂಥದ್ದು. ಸಗಣದಲ್ಲಿ ಲಘುವು ಲಘುವು ಗುರು ಇರುತ್ತೆ. ಮೊದಲನೇ ಸಗಣ ಲಘುವು ಲಘುವು ಗುರು, ಎರಡನೇ ಸಗಣ ಲಘುವು ಲಘುವು ಗುರು ಇದ್ದಾಗ ಆ ಲಘುವು ಲಘುವು ಮಾತ್ರ ಇಟ್ಟುಕೊಂಡು ಆ ಗುರುವು ಜೊತೆಲಿ ಜಗಣ, ಅಂದರೆ ಜಗಣ ಅಂದಾಗ ಲಘುವು ಗುರುವು ಲಘುವು ಮತ್ತು ಗುರುವು ಒಂದು, ಹೀಗೆ ಇದ್ದಾಗ ಅದರಲ್ಲಿ ಈ ಕೊನೆಗಿರುವಂತಹ ಗುರುವು ಅದು ತಗೊಂಡು ಜಗಣಕ್ಕೆ ಗಗಣಕ್ಕೆ ಸೇರಿದಾಗ ಅದು ರ ಲ ಗ ಆಗತ್ತೆ. ಅಂದರೆ ರಗಣ ಅಂತವಾಗ ರಾಜಭ, ಗುರುವು ಲಘು ಗುರು ಇದ್ದರೆ ರಗಣ ಆಗತ್ತೆ. ಅದಾದ ಮೇಲೆ ಲಘುವು, ಅದಾದ ಮೇಲೆ ಗುರು ಇರುವಂಥದ್ದು. ಅಂದರೆ ಒಟ್ಟಾರೆ ಇದು ಈ ವಿಧವಾಗಿ ಸಗಣ ಸಗಣ ಜಗಣ ಗುರುವು ಮೊದಲನೆಯದು ಮೂರನೇ ಪಾದದಲ್ಲಿ, ಎರಡನೇ ನಾಲ್ಕನೇ ಪಾದಗಳಲ್ಲಿ ಸಗಣ ಭಗಣ ರಗಣ ಲಘುವು ಗುರುವು, ಅಂದರೆ 11 ಅಕ್ಷರ ಆಗುತ್ತೆ. ಮೊದಲನೇ ಪಾದ ಮೂರನೇ ಪಾದದಲ್ಲಿ 10 ಅಕ್ಷರಗಳು, ಎರಡನೇ ನಾಲ್ಕನೇ ಪಾದಗಳಲ್ಲಿ 11 ಅಕ್ಷರಗಳು. ಹೀಗೆ ಇರುವಂಥದ್ದು ಸುಂದರಿ ವೃತ್ತ ಅಂಥೇಳಿ. ಈ ಸುಂದರಿ ವೃತ್ತದಲ್ಲಿ ಇದನ್ನು ವರ್ಣನೆ ಮಾಡಿ ಹೇಳಿದ್ದಾರೆ. ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾಂ ವಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ ಅಂತೇಳಿ ಹೇಳುವಂಥದ್ದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ವಯ ಹೀಗೆ, ವಯಂ ಸುರಾಯುಷಾಪಿ ಭುವನ ಅದ್ಭುತ ಮಧ್ವಚೇಷ್ಟಿತಂ ಸಕಲಂ ನ ವದೇಮ ಖಲು ಅಥ ಕಿಂತು ಶುಶ್ರೂಷು ಜನಾಯ ಕಿಂಚಿದಪಿ ವರ್ಣ್ಯತೆ ಅಂಥೇಳಿ. ಈ ಆಚಾರ್ಯರ ಮಹಿಮೆಯನ್ನು ಅದು ಮೊದಲನೇ ಸರ್ಗದಲ್ಲಿಯೂ ಇಂತಹ ಒಂದು ಭಾವವನ್ನು ಹೇಳಿದ್ದಾರೆ. ಆಚಾರ್ಯರವನ್ನು ಏನು ವರ್ಣನೆ ಮಾಡಲಿಕ್ಕಾಗತ್ತೆ, ಒಂದು ಗುರುಗಳ ಚಿಂತನೆ ಮಾಡಬೇಕು ಅಂತೇಳಿ ಅದನ್ನು ಇಲ್ಲಿ ಹಾಗೆ ಹೇಳ್ತಾ ಇದ್ದಾರೆ. ಆಚಾರ್ಯರ ಅದ್ಭುತವಾದ ಕಾರ್ಯವನ್ನು ಇಡೀ ಮಹಿಮೆಯನ್ನು ವರ್ಣನೆ ಮಾಡಬೇಕೆಂದರೆ ನಾವು ದೇವತೆಗಳ ಆಯುಷನ್ನು ಪಡೆದರೂ ಕೂಡ ಇದು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಮನುಷ್ಯ ಆಯುಷ್ನಲ್ಲಿ ಎಲ್ಲಿಂದ ವರ್ಣನೆ ಮಾಡಲಿಕ್ಕಾಗತ್ತೆ, ಇದು ಸಾಧ್ಯವೇ ಇಲ್ಲದಂಥದ್ದು. ಆದರೂ ಕೈಲಾದಷ್ಟು ಸ್ವಲ್ಪ ಮಟ್ಟಿಗೆ ವರ್ಣನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಆ ಶಿಷ್ಯ ಅದನ್ನೇ ಹೇಳಿದಂತ. ಅಂದರೆ ಆ ಶಿಷ್ಯನ ಒಂದು ಮನೋಪ್ರವೃತ್ತಿ ಹೇಗಿದೋ ನಾರಾಯಣ ಪಂಡಿತಾಚಾರ್ಯರ ಮನೋಪ್ರವೃತ್ತಿ ಹಾಗೆ ಇದೆ. ಏನು ಆಚಾರ್ಯರ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಆದರೂ ಸ್ವಲ್ಪ ಮಟ್ಟಿಗೆ ಕೈಲಾದಷ್ಟು ಮಾಡಲಿಕ್ಕೆ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ವಯಂ ನಾವೆಲ್ಲರೂ, ನಾವು ವಯಂ ಅಂದರೆ ನಾವು, ಸುರಾಯುಷಾಪಿ ದೇವತೆಗಳ ಆಯು ಪ್ರಮಾಣದಿಂದಲೂ ಭುವನ ಅದ್ಭುತ ಮಧ್ವ ಚೇಷ್ಟಿತಂ ಪ್ರಪಂಚದಲ್ಲಿ ಅದ್ಭುತವಾಗಿರುವಂತಹ ಮಧ್ವಾಚಾರ್ಯರ ಆಶ್ಚರ್ಯಕರವಾದ ಅವರ ಚರಿತ್ರೆಯನ್ನು ಸಕಲಂ ಎಲ್ಲವನ್ನೂ ನವದೇಮ ಖಲು ನಾವು ಹೇಳಲಿಕ್ಕೆ ಆಗೋದಿಲ್ಲವಲ್ಲ, ನಾಟ್ ಪಾಸಿಬಲ್, ಅದು ಖಂಡಿತವಾಗಿ ಆಗೋದಿಲ್ಲ. ಆದರೂ ಕೂಡ ಅಥ ಕಿಂತು ಹಾಗಿದ್ದರೂ ಕೂಡ ಶುಶ್ರೂಷು ಜನಾಯ ಕೇಳಕ್ಕೆ, ಇಲ್ಲಿ ನೋಡಿ ಶುಶ್ರೂಷು ಶ್ರವಣ ಮಾಡಬೇಕಂತ ಇರುವಂಥದ್ದು ಶುಶ್ರೂಷ ಅನ್ನುವುದಕ್ಕೆ ಸೇವೆ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಶುಶ್ರೂಷ ಅಂತ ಹೇಳಿದರೆ ಕೇಳಬೇಕನ್ನುವ ಇಚ್ಛೆ. ಶುಶ್ರೂಷು ಅಂದರೆ ಕೇಳಬೇಕನ್ನುವ ಇಚ್ಛೆ ಇರುವಂಥವರು. ಶುಶ್ರೂಷು ಜನಾಯ ಅಂದರೆ ಕೇಳಬೇಕಂತ ಇಚ್ಛೆ ಇರುವ ಜನರಿಗೋಸ್ಕರವಾಗಿ ಅವರಿಗಾಗಿ ಕಿಂಚಿದಪಿ ವರ್ಣ್ಯತೆ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಆದರೂ ಅವ್ರಿಗಾಗಿ ವರ್ಣನೆ ಮಾಡೋಣ ಅಂಥೇಳಿ ಇದು ಒಂದು ಪ್ರಯತ್ನ ಅಂತ ಹೇಳಿ ಆ ಶಿಷ್ಯ ಹೇಳಿ ಅಲ್ಲಿನವರಿಗೆ ಅದನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾನೆ. ಸೊ ಅಂತಹ ಆಚಾರ್ಯರ ಅದ್ಭುತ ಮಹಿಮೆಯನ್ನು ಆ ಶಿಷ್ಯನೂ ಸ್ಮರಣೆ ಮಾಡಿದ್ದಾನೆ. ನಾರಾಯಣ ಪಂಡಿತಾಚಾರ್ಯರು ಈ ಕಾವ್ಯದಲ್ಲಿ ಮೊದಲು ಹೇಳಿದ್ದಾರೆ, ಥ್ರೂಔಟ್ ಅವ್ರಿಗೆ ಆ ಭಾವನೆ ಇದೆ. ಅದನ್ನೇ ಆ ಶಿಷ್ಯನಿಗೆ ಹೇಳುವುದರ ಮೂಲಕವಾಗಿ ತಾವು ಅದೇ ಭಾವನೆಯಲ್ಲಿದ್ದೀವಿ ಅನ್ನುವುದನ್ನು ಮತ್ತೊಮ್ಮೆ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಆ ಮೂರನೇ ಪಾದ್ಯದಲ್ಲಿ ಅದನ್ನು ವರ್ಣನೆ ಮಾಡಿ ಅದು ಹೇಳಿದ ಮೇಲೆ ಇನ್ನೊಂದು ಆಚಾರ್ಯರ ಒಂದು ವೃತ್ತಾಂತದಲ್ಲಿ ನಡೆದ ಒಂದು ಅದ್ಭುತವಾದ ಮಹಿಮಾತ್ಮಕವಾದ ಒಂದು ಘಟನೆಯನ್ನು 4ನೇ ಪದ್ಯದಲ್ಲಿ 5ನೇ ಪದ್ಯದಲ್ಲಿ ಎಲ್ಲ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಅಲ್ಲಿ ಒಬ್ಬ ರಾಜ ಏನು ಮಾಡ್ತಾನಂದರೆ ಹೇಳಿದರೆ, ಆಚಾರ್ಯರು ಮತ್ತು ಬದರಿಕಾಶ್ರಮಕ್ಕೆ ಮತ್ತು ಪ್ರಯಾಣ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹೋಗಲಿಕ್ಕಿರುವಾಗ ಅಲ್ಲಿ ದಾರಿಯಲ್ಲಿ ಮಹಾದೇವ ಅನ್ನೋ ಒಂದು ರಾಜ್ಯವನ್ನು ಅವನು ಅಲ್ಲಿ ಒಂದು ಸೆಗ್ಮೆಂಟ್ ಆಫ್ ರಾಜ್ಯವನ್ನು ಪಾಲನೆ ಮಾಡಿ ಅದರ ಮೂಲಕವಾಗಿ ಆ ದಾರಿಯಲ್ಲಿ ಆಚಾರ್ಯರು ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ
ಆ ರಾಜ ಏನು ಮಾಡ್ತಾರೆ ಅಂದರೆ ಆ ದಾರಿಯಲ್ಲಿ ಹೋಗೋರೆಲ್ಲರನ್ನು ನಿಲ್ಲಿಸಿಬಿಟ್ಟು ಅಲ್ಲಿ ಒಂದು ಕೆರೆ ಹಾಕಿಸ್ಬೇಕಂತೇಳಿ ಕೆರೆ ಕೆಲಸ, ಕಾಲುವೆ ಹಾಕಿಸುವಂಥ ಕೆಲಸ ಮಾಡ್ತಾ ಇದ್ದ. ಅದಕ್ಕೆ ಜನ ಬೇಕು, ಅಲ್ಲಿ ಎಲ್ಲ ನಿಲ್ಲಿಸೋದು, ಹೋಗೋರು ಬರೋವ್ರನ್ನ ಅವರೆಲ್ಲ ನಿಲ್ಲಿಸ್ಬಿಟ್ಟು ಅವರಿಂದ ಕೆಲಸ ಮಾಡಿಸೋದು, ಇಂತಹ ಕೆಲಸವನ್ನು ಮಾಡ್ತಾ ಇದ್ದ. ಸ್ವಲ್ಪ ದುಷ್ಟ ರಾಜ. ಆದ್ದರಿಂದ ಅವನ ಆಚಾರ್ಯ ನೋಡಿ, ಆಚಾರ್ಯ ಮಹಿಮೆ ಅವನಿಗೇನು ಗೊತ್ತಿಲ್ಲ. ಇಲ್ಲಿ ನೀವು ಈ ಕೆರೆ ಅಗೆಯೋ ಕೆಲಸ ಮಾಡಿಬಿಟ್ಟೆ ಮುಂದಕ್ಕೆ ಹೋಗಬೇಕು, ನೀವು ಇಲ್ಲಿಂದ ಮುಂದಕ್ಕೆ ಹೋಗಲಿಕ್ಕಾಗೋದಿಲ್ಲ ಅಂಥೇಳಿ ಆಚಾರ್ಯ ನಿಲ್ಲಿಸ್ಬಿಡ್ತಾರೆ. ಆ ವೃತ್ತಾಂತವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪದ್ಯದಲ್ಲಿ. ಕ್ವಚಿದ್ ಈಶ್ವರ ದೇವಂ ಏಷ ಕ್ವಚಿದೀಶ್ವರ ದೇವಮೇಶ ಭೂಪಂ ಖನನಂ ಪಾಂಥಜನೈರ್ವಿಧಾಪಯಂತಂ ಸ್ವಮಪಿ ಪ್ರತಿಚೋದಯಂತಂ ಮೂಚೆ ಕ್ರಿಯೆಯ ನೋ ಕುಶಲಾನ್ ಪ್ರಬೋಧಯೇತಿ ಅಂಥೇಳಿ. ಅದಕ್ಕೆ ಅನ್ವಯ ಹೀಗೆ: ಕ್ವಚಿತ್ ಏಷಃ ಪಾಂಥಜನೈಃ ಖನನಂ ವಿಧಾಪಯಂತಂ ಸ್ವಂ ಅಪಿ ಪ್ರತಿಚೋದಯಂತಂ ಈಶ್ವರದೇವಂ ಭೂಪಂ ಕ್ರಿಯೆಯ ಅಕುಶಲಾನ್ನಃ ಪ್ರಬೋಧಯ ಇತಿ ಊಚೆ. ಅಂದರೆ ಕ್ವಚಿತ್ ಒಂದಾನೊಂದು ಕಡೆ, ಒಂದು ದೇಶದಲ್ಲಿ, ಒಂದು ಪ್ರದೇಶದಲ್ಲಿ, ಒಂದು ಅಲ್ಲಿಂದ ಉಡುಪಿಯಿಂದ ಮತ್ತು ಬದರಿಗೆ ಹೊರಟಾಗ ದಾರಿಯಲ್ಲಿ ಒಂದು ಕಡೆ ಏಷಃ ಅಂದರೆ ಈ ಮಧ್ವಾಚಾರ್ಯರು, ಆಚಾರ್ಯ ಮಧ್ವರು ಇವರು ಪಾಂಥಜನೈಹಿ, ಪಾಂಥ ಅಂದರೆ ದಾರಿಯಲ್ಲಿ ಹೋಗುವವರು, ಪೆಡೆ ಇಲ್ಲ ಟ್ರಾವೆಲರ್ಸ್ ಅಂತ ನೋಡ್ರಿ, ಆ ವಿಧವಾಗಿ ಹೋಗುವಂಥವರು. ಪಾಂಥಜನೈಹಿ ದಾರಿಯಲ್ಲಿ ನಡ್ಕೊಂಡು ಹೋಗುವಂತಹ ಜನರಿಂದ ಖನನಂ ಕೆರೆಗೋಸ್ಕರ ತೊಡಿಸುವ ಕಾರ್ಯ, ಡಿಗ್ಗಿಂಗ್ ಕೆಲಸ. ಸೊ ಈ ವಿಧವಾಗಿ ಆ ಅಗೆಯುವ ಕೆಲಸ, ಆ ಕೆರೆ ಕಾಲುವೆ ತೊಡಿಸುವ ಕೆಲಸವನ್ನು ವಿಧಾಪಯಂತಂ ಮಾಡಿಸ್ತಾ ಇದ್ದಾನೆ ಆ ರಾಜ. ಹಾಗೆ ಮಾಡಿಸ್ತಾ ಇರುವಂತಹ ಸ್ವಮಪಿ ಆಚಾರ್ಯ ಮಧ್ವರನ್ನು ಅವರೆಲ್ಲರನ್ನು ಶಿಷ್ಯರನ್ನು ಕೂಡ ನಿಲ್ಲಿಸಿಬಿಟ್ಟ. ಸೊ ಆಚಾರ್ಯ ಮಧ್ವರನ್ನು ಕೂಡ ತನ್ನನ್ನು ಕೂಡ ಸ್ವಮಪಿ ಪ್ರತಿಚೋದಯಂತಂ, ನೀವು ಮಾಡ್ರಿ. ಆಚಾರ್ಯ ಮಧ್ವರನ್ನು ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಈ ಕೆರೆ ಅಗೆಯುವ ಕೆಲಸವನ್ನು ನೀವು ಮಾಡಬೇಕು, ಮಾಡಿಯೇ ಮುಂದಕ್ಕೆ ಹೋಗಬೇಕು ಅಂಥೇಳಿ ಈಶ್ವರ ದೇವಂ ಭೂಪಂ, ಮಹಾದೇವ ಅಂತ ಕರೆಯಲ್ಪಡುವಂತಹ ರಾಜನ ಹೆಸರು ಏನೋ ಈಶ್ವರ ದೇವ ಮಹಾದೇವ, ಅವನ ಹೆಸರು ಏನೋ ಇದೆ, ಈಶ್ವರ ದೇವ ಮಹಾದೇವ ಅಂತ ಹೆಸರಿನಲ್ಲಿ ಇರುವಂತಹ ರಾಜ, ಒಬ್ಬ ರಾಜ. ಅವನನ್ನು ಕುರಿತು ಕ್ರಿಯೆಯ ಅಕುಶಲಾನ್ ನಃ ಪ್ರಬೋಧಯ ಇತಿ ಊಚ್. ಕ್ರಿಯೆ ನೀವು ಹೇಳ್ತಾ ಇದ್ದೀರಪ್ಪ ರಾಜ, ಸರಿ ನಾವು ಮಾಡ್ತೀವಿ, ಆದರೆ ನಮಗೆ ಅದು ಹೇಗೆ ಮಾಡಬೇಕೋ ಗೊತ್ತಿಲ್ಲ ನಮಗೆ. ಯಾಕೆ ನಾವು ಸನ್ಯಾಸಿಗಳು, ಯತಿಗಳು, ನಮಗೆ ಆ ಕೆಲಸ ಹೇಗೆ ಮಾಡಬೇಕಂತ ಗೊತ್ತಿಲ್ಲ. ನೀನು ಆ ಕಾರ್ಯ ಸ್ವಲ್ಪ ಮಾಡಿ ನಮ್ಗೆ ತೋರಿಸ್ಕೊಡು, ಡೆಮಾನ್ಸ್ಟ್ರೇಷನ್. ನೀನು ನನಗೆ ಅದು ಹೇಗೆ ಮಾಡಬೇಕು, ಹೇಗೆ ಕೆರೆಯ ಅಗೆಯುವ ಕೆಲಸ ಹೇಗೆ ಮಾಡಬೇಕು, ಹೇಗೆ ಡಿಗ್ ಮಾಡಬೇಕು, ಅದು ನಮಗೆ ತೋರಿಸ್ಕೊಡು, ಡೆಮಾನ್ಸ್ಟ್ರೇಟ್ ಮಾಡು ಅಂತ ರಾಜನನ್ನೇ ಕೇಳ್ತಾನೆ. ಅಕುಶಲ, ನಾವು ಕುಶಲರಲ್ಲ, ನಿಪುಣರಲ್ಲ, ವಿ ಆರ್ ನಾಟ್ ಸ್ಕಿಲ್ಡ್. ಆದ್ದರಿಂದ ಅಕುಶಲರಾದ ಅಂದರೆ ನಿಪುಣರಾಗದೇ ಇರುವಂಥ, ನೈಪುಣ್ಯವಿಲ್ಲದೇ ಇರುವಂಥ ಅಂತಹ ನಮ್ಮನ್ನು ಪ್ರಬೋಧಯ ತಿಳಿಸ್ಕೊಡು, ನಮಗೆ ಪ್ರಬೋಧನೆ ಮಾಡು. ಅಂದರೆ ತಿಳಿಯುವಂತೆ, ನಮಗೆ ತಿಳಿದಿಲ್ಲ ತಿಳಿಸುವಂತೆ ಮಾಡು, ಡೆಮಾನ್ಸ್ಟ್ರೇಟ್, ನಮ್ಗೆ ಗೊತ್ತಿಲ್ಲ, ನೀವು ಗೊತ್ತಾಗುವಂತೆ ಮಾಡಪ್ಪ ಅಂತ ಹೇಳಿ ಇತಿ ಊಚೆ ಹೀಗೆ ಹೇಳಿದ್ದಾರೆ. ನೀನು ನಾನು ಮಾಡಂತೀಯ ಅಂತ ರಾಜನಿಗನ್ಸಿಲ್ಲ. ಯಾಕಂದರೆ ಆಚಾರ್ಯ ಮಧ್ವರು ಸಾಕ್ಷಾತ್ ಪ್ರಾಣದೇವರ ಅವತಾರ. ಆದ್ದರಿಂದ ಅವನ ಒಳಗೆ ಪ್ರಚೋದನೆ ಮಾಡಿಸಿ ಅವನಿಂದ ಆ ವಿಧವಾಗಿ ದುಷ್ಟ ಮಾತುಗಳನ್ನು ಮಾತಾಡಿಸಿದರು. ಮತ್ತು ತಾವು ಈ ಮಾತುಗಳನ್ನು ಹೇಳುವಾಗ ಅವನಲ್ಲಿ ಕೂಡ ಪ್ರೇರಣೆಯನ್ನು ಮಾಡಿ, ಹೌದೌದು ಇವ್ರಿಗೆ ನಾನು ಡೆಮಾನ್ಸ್ಟ್ರೇಟ್ ಮಾಡಬೇಕು ಅನ್ನುವ ಬುದ್ಧಿ ಬರುವಂತೆ ಪ್ರೇರಣೆ ಮಾಡಿದ್ದಾರೆ. ಅಂದರೆ ಹೊರಗಿಂದ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಒಳಗಿಂದಲೂ ಒಂದು ಕೆಲಸ ಮಾಡ್ತಾ ಇದ್ದಾರೆ ಆಚಾರ್ಯ ಮಧ್ವರು. ಪ್ರಾಣದೇವರು ಪ್ರೇರಣೆ ಕೊಡುವುದರ ಮೂಲಕವಾಗಿ ಅವರು ಹಾಗೆ ಮಾಡ್ತಾ ಇದ್ದಾರೆ ಅಂಥೇಳಿ ಈ ವಿಧವಾಗಿ ಮಧ್ವಾಚಾರ್ಯರು ಉಡುಪಿಯಿಂದ ಉತ್ತರ ಬದರಿಗೆ ಮತ್ತು ಪ್ರಯಾಣ ಮಾಡುವಾಗ ದಾರಿಯಲ್ಲಿ ಈ ಮಹಾದೇವ ಅನ್ನುವ ರಾಜನ ರಾಜ್ಯವನ್ನು ಸೇರಿ ಅಲ್ಲಿ ಹೋಗ್ತಾ ಇರುವಾಗ ಆ ರಾಜ ದಾರಿಯಲ್ಲಿ ಬರುವವರೆಲ್ಲರನ್ನು ನಿಲ್ಲಿಸಿಬಿಟ್ಟು ಕೆರೆ ಕಾಲುವೆಯನ್ನು ತೊಡಿಸುವ ಅಗಸುವ ಕೆಲಸವನ್ನು ಬಿಟ್ಟಿಯಾಗಿ ಅವರ ಹತ್ರ ಏನು ದುಡ್ಡು ಇರುತ್ತೆ ಏನು ತೊಗೊಳ್ಳೋದೆ, ಅವ್ರಿಗೇನು ದುಡ್ಡು ಕೊಡೋದಿಲ್ಲ, ಏನೋ ಕೆಲಸ ಮಾಡಿ ದುಡ್ಡು ಕೊಡಬೇಕು. ರಾಜ ಕೆಲಸ ಮಾಡಿ ದುಡ್ಡೇನು ಕೊಡ್ತಾ ಇದ್ದಿಲ್ಲ, ಕೆಲಸ ಮಾತ್ರ ತಗೊಳ್ಳೋದು. ಇಂಥ ದುಷ್ಟನಾಗಿದ್ದ. ಆದ್ದರಿಂದ ಬಿಟ್ಟಿಯಾಗಿ ಕೆಲಸ ಮಾಡಿಸ್ಕೊಳ್ಳುವ ಕೆಲಸ ಹೀಗೆ ಮಾಡು ಅಂತ ಹೇಳಿದಾಗ ರಾಜನನ್ನು ಆಚಾರ್ಯ ನೋಡಿಬಿಟ್ಟು
ನೀವು ಇಲ್ಲಿ ಆಗೋ ಕೆಲಸವನ್ನು ನಮ್ಗೆ ಗೊತ್ತಿಲ್ಲ, ನೀವು ಮಾಡೇ ಮುಂದೆ ಹೋಗ್ತಾ ನೀವು ಹೇಳ್ತಾ ಇದ್ದೀರಾ, ಸೊ ಮಾಡೇ ಹೋಗ್ತೀವಿ, ಆದರೆ ನಮ್ಗೆ ಅದು ಹೇಗೆ ಮಾಡಬೇಕೋ ಗೊತ್ತಿಲ್ಲ, ನೀವು ಸ್ವಲ್ಪ ತೋರಿಸ್ಕೊಡಿ ಅಂಥೇಳಿ ರಾಜನನ್ನು ಕೇಳ್ತಾರೆ. ಕೇಳಿದಾಗ ಅಂದರೆ ಹಾಗೆ ತೋರಿಸುವ ಕೆಲಸ ಮಾಡಿದಾಗ ಅದಾದಮೇಲೆ ನಾವು ಮಾಡ್ತೀವಿ ಅಂಥೇಳಿ. ಆವಾಗ ಏನು ನಡೀತು ಮಹಿಮೆ, ಅದು ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಈ 4ನೇ ಶ್ಲೋಕ ಇದು ಚಂದ್ರಿಕಾವೃತ್ತದಲ್ಲಿರುವಂಥದ್ದು. ನಾವು ಹೇಳಿದಂತೆ ಸಸ ಜಗ ಸಭರ, ಈ ಚಂದ್ರಿಕಾವೃತ್ತ ಅನ್ನೋದು ಇದು ಈ ವಿಧವಾಗಿ ನಾವು ಮುಂಚೆ ನೋಡಿದ್ದು 3ನೇ ಪದ್ಯ ಅದು ಸುಂದರಿ ವೃತ್ತ, ಇದು 4ನೇ ಪದ್ಯ ಚಂದ್ರಿಕಾವೃತ್ತ. ಇದರ ಲಕ್ಷಣ ಹೀಗೆ, ಚಂದ್ರಿಕಾವೃತ್ತದಲ್ಲಿ ಸಗಣ ಸಗಣ ಜಗಣ, ಆಮೇಲೆ 2 ಗುರುಗಳು ಇರುವಂಥದ್ದು, ಆಮೇಲೆ ನೆಕ್ಸ್ಟ್ ಇದರಲ್ಲಿ ಸಭರ ಯ ಗಣಗಳು ಇರುವಂಥದ್ದು. ಇದು ಕೂಡ ಇದುವಾಗ ಅರ್ಧ ಸಮವೃತ್ತದಲ್ಲಿರುವಂಥದ್ದು. ಕ್ವಚಿದೀಶ್ವರ ದೇವಮೇಶ ಭೂಪಂ ಖನನಂ ಪಂಥಜನೈರ್ವಿಧಾಪಯಂತಂ ಸ್ವಮಪಿ ಪ್ರತಿಚೋದಯಂತಮೂಚೆ ಕ್ರೇಯಾನೋ ಕುಶಲಾನ್ ಪ್ರಬೋಧಯೇತಿ ಅನ್ನುವ ರೀತಿಯಲ್ಲಿರುವಂಥದ್ದು. ಈ ಛಂದಸ್ಸಲ್ಲಿರುವಂಥದ್ದು ಚಂದ್ರಿಕಾವೃತ್ತದಲ್ಲಿರುವಂಥದ್ದು 4ನೇ ಪದ್ಯ, ಅದನ್ನು ನೋಡಿದ್ದೀವಿ. ಅದಾದ ಮೇಲೆ 5ನೇ ಪದ್ಯ ಇದು ಪ್ರಕಾರಂ ಪ್ರಕಟೀಕರ್ತುಮಾರಭ್ಯ ವಿರರಾಮನೋ ಮಹೀಯೋ ಮತಿ ಮಾಹಾತ್ಮ್ಯಾದ್ ವೈವಶ್ಯೇನ ಖನನ್ ಖಲಹ ಅಂಥೇಳಿ. ಖಲಹ ಅಂತ, ಖಲಹ ನೀಚನಾದವನು, ಖಲಹ ಪ್ರಕಾರಂ ಪ್ರಕಟೀಕರ್ತು ಆರಭ್ಯ ಮಹೀಯೋ ಮತಿ ಮಾಹಾತ್ಮ್ಯಾತ್ ವೈವಶ್ಯೇನ ಖನನ್ ಸನ್ ನೋ ವಿರರಾಮ. ಇದು ಅನ್ವಯ. ಅಂದರೆ ಖಲ ದುಷ್ಟನಾದಂತಹ ಆ ಈಶ್ವರ ದೇವ ಇಲ್ಲ ಮಹಾದೇವ ಅಂತ ಕರೆಯಲ್ಪಡುವ ರಾಜ, ಅವನು ಪ್ರಕಾರಂ ಡೆಮಾನ್ಸ್ಟ್ರೇಷನ್, ಈ ಅಗೆಯುವ ಕೆಲಸವನ್ನು ಹೇಗೆ ಮಾಡಬೇಕಾದ ರೀತಿಯನ್ನು ಆ ಡೆಮಾನ್ಸ್ಟ್ರೇಷನ್ನು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದಾನೆ. ಪ್ರಕಟಗೊಳಿಸುವ ಮಾಡುವ ರೀತಿಯನ್ನು ತೋರಿಸುವುದ ಕೆಲಸದಲ್ಲಿ ಶುರು ಮಾಡಿದ ರಾಜ. ಶುರು ಮಾಡಿದಾಗ ಆ ರಾಜನಿಗೆ ಏನಾಯಿತೋ ಆಚಾರ್ಯರು ಒಳಗಿಂದ ಪ್ರೇರಣೆ ಮಾಡಿದ್ದಾರೆ, ಅವನು ಅದು ಖನನ ಮಾಡಲಿಕ್ಕೆ ಅಗೆಯುವ ಕೆಲಸ ಶುರು ಮಾಡುವಾಗ ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಅವನು ಮಾಡ್ತಾನೇ ಇದ್ದಾರೆ. ಡೆಮಾನ್ಸ್ಟ್ರೇಟ್ ಒಂದು ನಿಮಿಷ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡ್ಬೋದಲ್ವ, ಇಲ್ಲ, ಆ ಡೆಮಾನ್ಸ್ಟ್ರೇಷನ್ಗೆ ಇಳಿದ ರಾಜ ಹಾಗೇ ಖನನ ಮಾಡಲಿಕ್ಕೆ ಶುರು ಮಾಡಿದ. ಅವನು ನಿಲ್ಲಿಸಲೇ ಇಲ್ಲ, ಹಾಗೆ ಮಾಡ್ತಾ ಇದ್ದ. ಆಯಿತು, ಅವನ ತೊಡಗಿಸಿಬಿಟ್ಟು ಅದರಲ್ಲಿ ಆಚಾರ್ಯರು ಶಿಷ್ಯಂದರೆ ಅಲ್ಲಿಂದ ಹೊರಟೋದು. ಇವನು ಮಾಡ್ತಾ ಇದ್ದವನ್ನೇ ಮಾಡಿಕೊಳ್ಳಿ ಅಂಥೇಳಿ. ಆ ವಿಧವಾಗಿ ಅಲ್ಲಿ ಪ್ರಕಟೀಕರ್ತು ಆ ರಾಜ ಅದನ್ನು ತೋರಿಸುವುದಕ್ಕಾಗಿ ಮಾಡ್ತಾ ಇರುವಾಗ ಆರಂಭ ಮಾಡಿದ್ದಾರೆ. ಮಹೀಯೋ ಮತಿ ಅಂದರೆ ಮಹಾತ್ಮ್ಯ ಜ್ಞಾನದಿಂದ ಕೂಡ ಆ ಪೂರ್ಣ ಪ್ರಜ್ಞಾಚಾರ್ಯರು ಮಹೀಯೋ ಮತಿ ಅಂದರೆ ಪೂರ್ಣ ಪ್ರಮತಿ, ಮಹೀಯ ಅಂದರೆ ಪೂರ್ಣ, ಮತಿ ಪ್ರಮತಿ, ಅದಕ್ಕೆ ಮಹೀಯೋ ಮತಿ ಅಂದರೆ ಪೂರ್ಣ ಪ್ರಮತಿ, ಪೂರ್ಣ ಪ್ರಜ್ಞಾಚಾರ್ಯರು ಅವರ ಮಹಾತ್ಮ್ಯಾತ್, ಅವರ ಮಹಾತ್ಮ್ಯದಿಂದ ಪ್ರಭಾವದಿಂದ ಅವರ ಮಹಿಮೆಯಿಂದ ವೈವಶ್ಯೇನ ವಿವಶ ಪರಾಧೀನತೆ, ದಟ್ ರಾಜ ವಾಸ್ ನೋ ಮೋರ್ ಸೆಲ್ಫ್ ಕಂಟ್ರೋಲ್. ಇಲ್ಲ ಅವನಿಗೆ, ನಾನು ಡೆಮಾನ್ಸ್ಟ್ರೇಟ್ ಮಾಡಬೇಕಂದ್ರೆ 1 ನಿಮಿಷನೇ ಮಾಡಬೇಕಲ್ವ, ಇಷ್ಟೊತ್ತು ಯಾಕೆ ಮಾಡ್ತಾ ಇದ್ದ ಅನ್ನೋ ಆಲೋಚನೆ ಏನೂ ಬಂದಿಲ್ಲ. ಹಾಗೆ ವಿವಶನಾಗಿ ಬಿಟ್ಟ. ವೈವಶ್ಯ ಪರಾಧೀನತೆಗೆ ಒಳಗಾಗಿ ಅವನ ಕಂಟ್ರೋಲ್ ಇಲ್ಲ, ಸೆಲ್ಫ್ ಕಂಟ್ರೋಲೇ ಇಲ್ಲ. ಅಂದರೆ ಮಾಡಲಿಕ್ಕೆ ಮಾಡಿದವನು ಹಾಗೆ ಮಾಡ್ತಾ ಇದ್ದ. ಖನನ್ಸನ್ ಅಗೆಯುತ್ತಾ ಇದ್ದ. ನೋ ವಿರರಾಮ, ಸುಮ್ಮನಾಗಲಿಲ್ಲ. ಅಂದರೆ ಎಷ್ಟು ಗಂಟೆಗಳ ಕಾಲ, ಮೇ ಬಿ ಎಷ್ಟೊತ್ತು ಮಾಡ್ತಾ ಇದ್ದ ಗೊತ್ತಿಲ್ಲ. ಯಾಕಂದರೆ ಆಚಾರ್ಯರು ಅವನ್ನ ಅಲ್ಲೇ ಬಿಟ್ಟು ಅವ್ರು ಮುಂದೆ ಹೊರಟೋದ್ರು. ಆದ್ದರಿಂದ ಅವನು ಎಷ್ಟು ಹೊತ್ತು ಮಾಡಿದ ಅಂದರೆ ಯಾರಿಗೂ ಗೊತ್ತಿಲ್ಲ, ಅದನ್ನು ಉಲ್ಲೇಖನೂ ಮಾಡಲಿಲ್ಲ. ಒಟ್ಟಾರೆ ಏನಾಯ್ತು ಅಂತ ಹೇಳಿದರೆ, ಗಂಟೆಗಳ ಒಂದು ಡೆಮಾನ್ಸ್ಟ್ರೇಟ್ ಮಾಡಬೇಕಂದ್ರೆ ಗಂಟೆಗಳ ಕಾಲ ಅವನು ಅದನ್ನು ಹಾಗೆ ಅಗೆಯುವ ಕೆಲಸವನ್ನು ಅದರಲ್ಲೇ ತೊಡಗಿದ್ದಾನೆ ಅವನು ಅಂತ ಹೇಳಿ, ಈ ವಿಧವಾಗಿ ಆ ತೋರಿಸುವ ಕೆಲಸದಲ್ಲೇ ತೊಡಗಿದ ರಾಜನನ್ನು ಅಲ್ಲೇ ಬಿಟ್ಟು ಆಚಾರ್ಯರು ಮುಂದಕ್ಕೆ ಹೊರಟು ಹೋದರು ಅನ್ನುವ ವಿಷಯವನ್ನು ನಮ್ಗೆ ಹೇಳಿದ್ದಾರೆ. ಇದು 5ನೇ ಪದ್ಯ. 5ನೇ ಪದ್ಯದಲ್ಲಿ ಹೇಳಿದಂತೆ ಆಚಾರ್ಯ ಮಧ್ವರು ಆ ರಾಜನನ್ನು ಅದರಲ್ಲಿ ತೊಡಗಿಸಿ ಹೋಗುವ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಪದ್ಯ ಒಂದು ಏಕಾಕ್ಷರ ಶ್ಲೋಕದಲ್ಲಿ ಇರುವಂತಹ ಪದ್ಯ, ಅದು ನಕಾರದಿಂದ ಮಾತ್ರ ಇರುವಂತಹ ಪದ್ಯ, ಅದು 6ನೇ ಪದ್ಯ. ಅದನ್ನು ನಾವು ಮುಂದೆ ನೋಡೋಣ. ಹರೇ ಶ್ರೀನಿವಾಸ, ಶ್ರೀಕೃಷ್ಣಾರ್ಪಣಮಸ್ತು.